ಸಿಗ್ತಾ ಇಲ್ಲಪ್ಪ. ಯಾಕಂದ್ರೆ ಅವ್ರು ಡಿಮಾಂಡ್ ಕಮ್ಮಿ ಆಗಿದೆಪ್ಪ. ಡಿಮಾಂಡ್ ಕಮ್ಮಿ ಆಗಿದ್ರೆ ಇದು ಕ್ರೈಟೀರಿಯಾ ಟೈಟನ್ ಆಗುತ್ತೆ. ಅದೇ ಡಿಮಾಂಡ್ ಕಮ್ಮಿ ಆಗಿದೆ. IT ಕಂಪನೀಸ್ಗಳಲ್ಲಿ ಹೈರಿಂಗ್ ಕಮ್ಮಿ ಆಗಿದೆ. ಹಿಂದಿನ ವರ್ಷ ಕಮ್ಮಿ ಆಯ್ತು, ಈ ವರ್ಷದಪ್ಪ ಹಿಂದಿನ ವರ್ಷ ಜಾಸ್ತಿ ಆಗುತ್ತೆ. ನಾವು ಯಾವಾಗಲೂ ಹೇಳಿದ್ದೀವಿ ಸರ್ಕಾರಕ್ಕೆ, ಮುಂಚೆನೆ ಹೇಳಿದ್ದೀವಿ, IITಲಿ ಏನು ಸಿಲೆಬಸ್ ಇದೆಯೋ ಆ ಸಿಲೆಬಸ್ ಅಡಾಪ್ಟ್ ಮಾಡಿ. ಇವ್ರು ಮಾಡಲ್ಲ. ಇವರು ಕರ್ನಾಟಕದಲ್ಲಿ ಇವರೆಲ್ಲ ನಾವು ಏನು ಭಾರತ ಸರ್ಕಾರ ಏನು ಮಾಡಲ್ಲ, ನಾವೇ ಏನು ಮಾಡಿದ್ದಾರೆ? ಮಾತು ಮಾಡಿಬಿಟ್ಟು ನಮ್ಮ ಭವಿಷ್ಯನೇ ಹಾಳು ಮಾಡ್ತಾರೆ. ಎಲ್ಲ ಕಾಲೇಜ್ಗಳಲ್ಲಿ ನಿಮ್ಗೇನಾದ್ರೂ ಸಿಲೆಬಸ್ ಬೇಕಾದ್ರೆ IIT ಸಿಲೆಬಸ್ ತಗೊಳ್ಳಿ. IIT ಸಿಲೆಬಸ್ ತರ ನಿಮ್ಮ ಸಿಲೆಬಸ್ ರಿವೈಸ್ ಮಾಡಿ. ಏನಿದೆ ಮಾಡಿ, ಮಕ್ಕಳಿಗೆ ಸ್ವಲ್ಪ ಶಿಕ್ಷಣ ಸಿಕ್ಲಿ, ಒಳ್ಳೆ ಶಿಕ್ಷಣ ಸಿಕ್ಲಿ. ಇಂಜಿನಿಯರಿಂಗ್ ಓದೋರಿಗೆ ನನ್ನ ಸ್ವಲ್ಪ ನೀವು ಆನ್ಲೈನ್ ಕೋರ್ಸಸ್ ಮಾಡಿ. IIT ಇಂದ ಭಾಳ ಲೆಕ್ಚರ್ಸ್ಗಳಿವೆ, ಸ್ವಯಂ ಏನೋ ಇದೆ, ಅದೆಲ್ಲ ಓದಿ, ಅದೆಲ್ಲ ಕೋರ್ಸ್ ಮಾಡಿ, ಸರ್ಟಿಫಿಕೇಟ್ ಕೋರ್ಸಸ್ ಮಾಡಿ. ಭಾಳ ಫ್ರೀ ಸರ್ಟಿಫಿಕೇಟ್ ಕೋರ್ಸಸ್ ಇದೆ. ಕೋರ್ಸೆರಾಲು ಫ್ರೀ ಸರ್ಟಿಫಿಕೇಟ್ ಕೋರ್ಸಸ್ ಇದೆ. ಅದೆಲ್ಲ ಮಾಡಿ ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡಿ. ಮತ್ತು ನಿಮ್ಮ ಕಾಲೇಜ್ ಪ್ಲೇಸ್ಮೆಂಟಿಗೆ ಹೇಳಿ, ಇನ್ನೂ ಜಾಸ್ತಿ ಚಿಕ್ಕ ಕಂಪನಿಗೆ ಹೋಗ್ಬಿಟ್ಟು ಪ್ಲೇಸ್ಮೆಂಟ್ ಬರಬೇಕು ಅಂತ ಸ್ವಲ್ಪ ಕೆಲಸ ಮಾಡಲಿ. ಈಗ ಇದು ಸರ್ಕಾರ ಇಂಜಿನಿಯರಿಂಗ್ ಕಾಲೇಜ್ ಪ್ಲೇಸ್ಮೆಂಟ್ ಆಫೀಸರ್ ಏನು ಮಾಡ್ತಾರೆ ನೋಡಿ. ನೀವು ಒಳ್ಳೆ ಪ್ರೈವೇಟ್ ಕಾಲೇಜ್ ಹೋದ್ರೆ ಅವ್ರ ಮಕ್ಕಳಿಗೆಲ್ಲ ಕೆಲಸ ಸಿಕ್ಕತ್ತೆ. ಸರಿತಾನೆ? ಇವಾಗ ಚಿಕ್ಕ ಇಂಜಿನಿಯರಿಂಗ್ ಕಾಲೇಜು, ಚಿಕ್ಕ ಊರಲ್ಲಿದೆ ಇಂಜಿನಿಯರಿಂಗ್ ಕಾಲೇಜು, ಇದು ಸರ್ಕಾರ ಅವ್ರಿಗೆ ಯಾಕೆ ಸಿಕ್ಕಲ್ಲ? ಯಾಕಂದರೆ ಪ್ಲೇಸ್ಮೆಂಟ್ ಆಫೀಸರ್ ಯಾರು ಜಾಸ್ತಿ ಕೆಲಸ ಮಾಡಲ್ಲ. ಪ್ಲೇಸ್ಮೆಂಟ್ ಆಫೀಸರ್ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಮಾಡಬೇಕು, ನಮ್ಮ ಬನ್ನಿ ಅಂತ ಮಾಡಬೇಕು. ಮಾಡಿದ್ರೆ ಬರ್ತಾರಲ್ಲ, ಅವ್ರು ಯಾಕೆ ಬರ್ತಾರೆ ಇಲ್ಲಾದ್ರೆ? ಅಲ್ವಾ? ಹೌದಪ್ಪ, ಇಂಜಿನಿಯರಿಂಗ್ ಶುಡ್ ಬಿ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಇಂಜಿನಿಯರಿಂಗ್ ಥಿಯರಿ ಅಲ್ಲ. ಅದೇ ಪ್ರಾಬ್ಲಮ್ ಇದೆ. ಮುಂಚೆನೂ ಪ್ರಾಬ್ಲಮ್ ಇತ್ತು. ಅದೇ ಮುಂಚೆ ಏನಂದ್ರೆ ಡಿಮಾಂಡ್ ಜಾಸ್ತಿ ಇತ್ತು. ಸರಿ ತಾನೆ? ಡಿಮಾಂಡ್ ಜಾಸ್ತಿ ಇತ್ತು. ಈಗ ಡಿಮಾಂಡ್ ಕಮ್ಮಿ ಆಗಿದೆ, ಅದಕ್ಕೆ ಕಷ್ಟ ಆಗತ್ತೆ. ಈಗ ಡಿಮಾಂಡ್ ಕಮ್ಮಿ ಆದರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮೇಲೆ ಹೋಗುತ್ತೆ.